ಕೆಳಗೆ ಹಾಕೋದು ಹಾಕ್ಬಿಟ್ಟು ಈಗ ಗಲಾಟೆ ಮಾಡ್ತೀಯಾ? ಏಯ್, ನಿನ್ನ ವಸ್ತು ಕೆಳಗೆ ಬಿತ್ತಲ್ಲ ಅಂತ ಮಾತ್ರ ನಾನು ಸುಮ್ಮನೆ ಇದ್ದೀನಿ. ಮತ್ತೆ ಮತ್ತೆ ಕನ್ಸಲ್ವಾ ಮೇಲೆ ಬಂದು ಬಿದ್ದಿ ಅಂತ ಅದನ್ನೇ ಹೇಳ್ತಿದ್ಯಲ್ಲ. ನೀನು ಮಾತ್ರ ನೋಡ್ಕೊಂಡು ಬಂದ್ಯಾ? ನೀನು ತಾನೇ ನೋಡ್ಕೊಂಡು ಬರದೆ ತಾನೇ ನನಗೆದಾಗಿದ್ದು. ಚಂದು, ಏನೋ ಆಯಿತು? ನಾನು ಅವನನ್ನು ನೋಡ್ದೆ ಬಂತಾಗ್ಬಿಟ್ಟೆ ಅವನಿಗೆ. ಆದರೆ ಅವನು ಕೂಡ ನಾನು ಬಂದದ್ದನ್ನು ನೋಡಲಿಲ್ಲ. ಅವನು ಕೂಡ ನನ್ನ ಮೇಲೇ ಬಿದ್ದ. ಹಾಗಾಗಿ ಅವನ ಕೈಯಲ್ಲಿದ್ದ ವಸ್ತು ಹೊಡೆದೋಯ್ತು. ಅದು ನನ್ನಿಂದನೇ ಹೊಡೆದೋಯ್ತು ಅಂತ ಆಗದಿಂದ ನಿಂತು ಗಲಾಟೆ ಮಾಡ್ತಿದ್ದಾನೆ. ನೋಡು, ಬೇರೆ ಯಾವುದಾದ್ರೂ ವಸ್ತು ಬಿದ್ದೋದ್ರೆ ನಾನು ತಲೆ ಕೆಡಿಸ್ಕೊ ಮಗನೇ ಅಲ್ಲ. ಆದರೆ ಇದು ನನ್ನವಳಿಗೋಸ್ಕರ ಮೊದಲು ತಗೊಂಡ ಗಿಫ್ಟ್. ಅದನ್ನು ಹೀಗೆ ಹೊಡೆದಾಕಿದ್ದಲ್ದೆ ನ್ಯಾಯ ಬೇರೆ ಮಾತಾಡ್ತಿದ್ಯಾ? ನೀನಿಷ್ಟ ಅಹಂಕಾರದಲ್ಲಿ ಮಾತಾಡ್ತಿದ್ದದ್ದಕ್ಕೆ ನಾನು ನಿಂಗೆ ಹೊಡೆದದ್ದು. ಚಂದು, ಏನೋ ಹೇಳ್ತಿದ್ದಾನೆ ಅವನು. ಇನ್ನೂ ನೀನು ಕೊಬ್ಬಿಳಿಲಿಲ್ಲ ಅಲ್ಲ? ಹಣವನ್ನು ಕೊಟ್ರೆ ನಾನು ಬಾಯಿ ಮುಚ್ಕೊಂಡು ಹೋಗ್ಬೇಕಾ? ಚಂದು, ನಿನ್ನ ಹೊಡೆದ್ನ ಅವನು, ಹೇಳೋ. ಏಯ್, ನನ್ನ ಫ್ರೆಂಡ್ಗೆ ಹೊಡೆಯೋಷ್ಟು ಧೈರ್ಯ ಇದೆಯಾ ನಿಂಗೆ? ಹೊಡೆಯೋಷ್ಟು ಏನೋ ನಿಂಗೆ? ಹಾಂ, ಈ ಚಿಕ್ಕ ವಿಷಯಕ್ಕಾಗಿ ಯಾರಾದರೂ ಹೊಡಿತಾರಾ ನಿನ್ನ? ನನಗೆ ಹೊಡಿಲಿಕ್ಕೆ ಕೈ ತರ್ತೀಯಾ ನಿನ್ನ? ತಪ್ಪು ಮಾಡ್ತಿದ್ಯಾ ನೀನು. ನೀನು ಹೇಳ್ತಿದ್ಯಲ್ಲ, ನೀನು ಹೆಂಡತಿಗಾಗಿ ತಗೊಂಡಿದ್ದ ಆ ವಸ್ತು ಹೊಡೆದೋಯ್ತು ಅಂತ. ಆ ಕೋಪದಲ್ಲಿ ನೀನು ಈ ಥರ ಆಡ್ತಿದ್ದೀಯ ಅಂತ ನಾನು ಸುಮ್ಮನೆ ಇದ್ದೆ. ಆದರೆ ಈಗ ನನ್ನ ಫ್ರೆಂಡ್ ಮೇಲೆ ಹೊಡಿಲಿಕ್ಕೆ ಹೋಗ್ತೀಯಲ್ಲ. ನಿನ್ನ ಆ ವಸ್ತು ಹೊಡೆದೋದಕ್ಕೆ ಅದಕ್ಕೆ ಹಣ ಕೊಡ್ತೀನಿ, ಬೇರೆ ತೆಗೋ ಅಂತ ಕೂಡ ನಾನು ಹೇಳ್ತಿಲ್ಲ. ಮತ್ತೆ ಮತ್ತೆ ಮಾತಾಡಿ ಹೊಡಿಲಿಕ್ಕೆ ಬರ್ತಿದ್ಯಲ್ಲ. ನಿನಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳಿಸೋದಿಲ್ಲ ನೀನು. ಏಯ್, ನಿಲ್ಸು. ಅಮ್ಮ, ಏನಮ್ಮ? ಯಾವುದು ಗ್ಲಾಸ್ ಬೀಳೋ ಹಾಗೆ ಸೌಂಡ್ ಕೇಳಿಸ್ತಲ್ಲ. ನೀವೇನಾದ್ರೂ ಕೆಳಗೆ ಹಾಕಿದ್ರೇನಮ್ಮ? ಹೌದು, ನಾನೇನನ್ನು ಕೆಳಗೆ ಹಾಕ್ಲಿ? ಹಾಗಿದ್ರೆ ನೀವೇನು ಮಾಡಿಲ್ವಾ? ಯಾವುದೋ ಕನ್ನಡಿ ಅಂತಹ ವಸ್ತುಗಳು ಯಾವುದೋ ಕೆಳಗೆ ಬಿದ್ದಾಗಾಯ್ತಮ್ಮ, ಅದಕ್ಕೆ ನಾವು ಓಡೋಡಿ ಬಂದ್ವಿ. ಹೌದು ಕಣ್ರೆ, ನಂಗೆ ಬೇಕು ನೋಡು. ಯಾವುದನ್ನು ಹೊಡೆದಾಕಿ ಅದಕ್ಕೆ ದಂಡ ಬೇರೆ ಕಟ್ಟಬೇಕಾ? ನೀವೇನನ್ನು ಕೆಳಗೆ ಹಾಕ್ಲಿಲ್ಲ ಆದ್ರೆ ಸಾಕು ನನಗೆ. ಇದೇನಮ್ಮ, ರೋಲ್ ಫುಲ್ ಮಾಡ್ತಾ ಬರೋ ಹಾಗಿದೆ. ಹೌದು ಕಣೆ, ಇನ್ನು ಹಣ್ಣುಗಳನ್ನು ಮಾತ್ರ ತಗೊಳ್ಳಿಕ್ಕೆ ಬಾಕಿ ಇರೋದು. ಬನ್ನಿ, ಅಲ್ಲಿದೆ ನೋಡಿ, ಹೋಗಿ ತಗೊಂಡು ಹಾಗೆ ಬಿಲ್ ಮಾಡೋಣ. ಸರಿನಮ್ಮ. ಹಾಂ, ನಿಮಗೆ ಬೇಕಾದನ್ನೆಲ್ಲ ಆಗಲೇ ತಗೊಂಡಿಟ್ಟಿದ್ದೀರಲ್ಲ? ಹಾಂ ಅಮ್ಮ, ಆಗಲೇ ತಗೊಂಡಿದ್ದೀವಿ. ನಾವಾಗಲೇ ಅಲ್ಲಿ ಬಿಲ್ ಪೇ ಮಾಡೋಲ್ಲಿ ಇಟ್ಟಿದ್ದೀವಿ, ಹೋಗು. ಸರಿ, ಹಾಗಿದ್ರೆ ಬನ್ನಿ ಅಲ್ಲಿಗೆ ಹೋಗೋಣ. ಹಾಂ, ನೀವು ತಗೊಂತೀರಿ ಅಮ್ಮ, ನಾವು ಬರ್ತೀವಿ. ಪ್ರೀತಿ, ಇಲ್ಲಿ ಗಿಫ್ಟ್ ತುಂಬ ಚೆನ್ನಾಗಿರುತ್ತಂತೆ. ಅಮ್ಮ ಫ್ರೂಟ್ಸ್ ನೋಡ್ತಿರ್ಲಿ, ನಾವು ಹೋಗಿ ನೋಡಿ ಬರೋಣವಾ? ನೀನು ಹೋಗಿ ನೋಡು, ನನಗೆ ಡ್ರೆಸ್ ನೋಡಬೇಕು. ಓ, ನೀನು ಏನನ್ನು ನೋಡಿದ್ರು ಅಷ್ಟೇ, ಅಮ್ಮ ಏನು ತೆಗೆದುಕೊಡಲ್ಲ. ಗೊತ್ತು ಬಿಡೆ. ಮಂಜು, ನಿಲ್ಸು. ಯಾರು ನೀನು ನನ್ನ ಮಾವನಿಗೆ ಹೊಡಿಲಿಕ್ಕೆ? ಹಾಂ, ಏನಾಯ್ತು ಮಾವ? ಯಾಕೆ ಇವನ್ ನಿಮ್ಗೆ ಹೊಡಿಲಿಕ್ಕೆ ಬರ್ತಿದ್ದಾನೆ? ಮಂಜು, ಹೇಳಿ ಮಾವ, ಏನಾಗ್ತಿದೆ ಇಲ್ಲಿ? ಯಾಕೆ ಮಾವ ಇವನ್ ನಿಮ್ಗೆ ಹೊಡಿಲಿಕ್ಕೆ ಬರ್ತಿರೋದು? ಮಂಜು, ವಿಷಯ ಏನಂತ ಗೊತ್ತಾಗದೆ ಹೀಗೆ ಮಾತಾಡ್ಬೇಡ, ಮರ್ಯಾದೆಯಿಂದ ಮಾತಾಡು. ಅಪ್ಪ, ರಾಜು ಮಾವನ್ಗೇನೆ ಹೊಡಿಲಿಕ್ಕೆ ಹೋಗ್ತಿದ್ದಾನೆ ಅಪ್ಪ. ಅವನ್ಗೇನು ಮರ್ಯಾದೆ? ಏನು, ಬಂದವರೆಲ್ಲ ನಿಮ್ಮಿಷ್ಟಕ್ಕೆ ಮರ್ಯಾದೆ ಇಲ್ಲದೆ ಮಾತಾಡ್ತಿದ್ದೀರಾ? ಯಾರ ಮೇಲೆ ತಪ್ಪು ಅಂತ ಗೊತ್ತಾಗಿ ಮಾತಾಡಿ. ಯಾರ ಮೇಲೆ ಬೇಕಿದ್ರು ತಪ್ಪಿರ್ಲಿ, ಅದಕ್ಕೆ ಅಂತ ಹೊಡಿಲಿಕ್ಕೆ ಕೈ ಎತ್ತೀರಾ? ಮಂಜು, ನಾನು ನೋಡ್ಕೋತೀನಿ, ನೀನು ಹೋಗು. ನನ್ನಿಂದ ಹೋಗಕ್ಕಾಗಲ್ಲ ಮಾವ. ನನ್ನ ಕಣ್ಮುಂದೆನೆ ನಿಮ್ಗೆ ಹೊಡಿಲಿಕ್ಕೆ ಕೈ ಎತ್ತಾನೆ. ನಾನು ಹೇಗೆ ನೋಡಿ ಹೋಗ್ಲಿ? ಏನ್ ಮಾವ ಆಗೋಯ್ತು? ಇದು ಹೇಗೆ ಬಿದ್ದೋಯ್ತದ್ದು? ಮಂಜು, ಮದ್ವೆ ಮುಂಚೆ ಗಿಫ್ಟ್ ಕೊಡೋಣ ಅಂತ ಆಸೆಯಿಂದ ತಗೊಂಡೆ, ಅದನ್ನ ತಳ್ಬಿಟ್ಟು ಒಡೆದು ಹಾಕಿದ. ಅಯ್ಯೋ ಮಾವ, ಎಷ್ಟು ಆಸೆಯಿಂದ ತಗೊಂಡಿರ್ತೀರಿ. ಏನೋ, ಯಾಕೆ ಹೊಡೆದಾಕ್ದಿ? ಹೊಡೆದು ಹಾಕಿದಲ್ದೆ ಮರದ ತರ ನಿಂತಿದ್ಯಾ? ಅದು ಅಲ್ಲದೆ ನನ್ನ ಮಾವನ್ಗೆ ಹೊಡಿಲಿಕ್ಕೆ ಹೋಗ್ತೀಯಾ? ಇಲ್ಲಿ ನೋಡಿ, ನೀವು ತುಂಬಾ ಅತಿಯಾಗಿ ಮಾತಾಡ್ತಿದ್ದೀರಾ. ನಮ್ಮ ಮೇಲೆ ಮಾತ್ರ ತಪ್ಪಿರೋದಲ್ಲ, ಅವ್ರ ಮೇಲೆ ಕೂಡ ತಪ್ಪಿದೆ. ಅವರು ನೋಡಿ ಬರಬೇಕಿತ್ತು.
ನಿಮಗೆ ವಿಷಯ ಏನಂತ ಗೊತ್ತಾಗದೆ ನೀವು ಬಾಯಿ ಬಂದಾಗ ಮಾತಾಡಬೇಡಿ. ಕಣ್ಣ, ಬೇಡ, ಸುಮ್ಮನೆ ಬಿಡು. ಏನೋ ಆಗಿದೆ ನಿಂಗೆ? ಆ ಹುಡುಗಿ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾಳೆ. ಬೇಡ ಬಿಡು ಅಂತ ಹೇಳ್ತಿದ್ದೀನಲ್ಲ ಕಣ್ಣ, ನಂಗೆ ಅದೆಲ್ಲ ಆಗಲ್ಲ ಕಣ್ಣ, ಬಿಡು. ಹಲೋ, ನೀವೆಲ್ಲ ಇಲ್ಲಿ ನಿಂತ್ಕೊಂಡು ಹೀಗೆ ಸೌಂಡ್ ಆಗಿ ಮಾತಾಡಬಾರ್ದು ಸರ್. ನೀವೇ ಅದನ್ನು ತಗೊಂಡು ಬಂದಿದ್ದು, ನಿಮ್ಮ ಕೈಯಿಂದನೇ ಬಿದ್ದಿದ್ದು ಅದು. ನೀವು ಅದಕ್ಕೆ ಅಮೌಂಟ್ ಪೇ ಮಾಡಿಬಿಟ್ಟು ಇಲ್ಲಿಂದ ಹೊರಡಿ. ನಾವ್ಯಾಕೆ ಪೇ ನಿಮ್ ಮಾಡ್ಬೇಕು? ಗಲಾಟೆ ಎಲ್ಲ ನಾವ್ಯಾಕೆ ಪೇ ಮಾಡ್ಬೇಕು ಸರ್? ಬ್ರೇಕ್ ಮಾಡಿದ್ದವನು. ಒಂದ್ ಮಾತಾದ್ರೂ ಆಡ್ತಿದ್ದಾನ ನೋಡಿ. ಅವನ ಮೇಲೆ ತಪ್ಪಿಲ್ಲ ಅಂತಾದ್ರೆ ಮಾತಾಡ್ತಿದ್ನಲ್ಲ. ನಮ್ಮಿಂದೆಲ್ಲ ಪೇ ಮಾಡ್ಲಿಕ್ಕೆ ಆಗಲ್ಲ, ಅವನ ಹತ್ರನೇ ಕೇಳಿ. ಇಲ್ಲ ಮೇಡಮ್, ಆ ವಸ್ತು ಇಬ್ಬರ ಕೈಯಿಂದಾನೇ ಬಿದ್ದು ಹೊಡೆದಿದೆ. ಅವರೇ ಪೇ ಮಾಡಬೇಕು. ಸರ್, ಪೇ ಮಾಡಿ ಹೊರಡಿ. ನಿಮ್ಮ ಗಲಾಟೆ ಎಲ್ಲ ಏನಿದ್ರು ಹೊರಗಿಟ್ಕೊಳ್ಳಿ. ನಡೀರಿ ಸರ್. ಸರ್, ನಾನು ಪೇ ಮಾಡ್ತೀನಿ, ನೀವು ಹೋಗಿ. ಓಕೆ, ಇನ್ಯಾರು ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಬೇಗ ಪೇ ಮಾಡಿ ಹೊರಡಿ ಇಲ್ಲಿಂದ. ಏನ್ ಮಾವ, ಅವನ್ ಬ್ರೇಕ್ ಮಾಡಿದಕ್ಕೆ ನೀವ್ ಯಾಕೆ ಹಣ ಕಟ್ತೀರಾ? ಬಿಡು ಮಂಜು, ನನಗೆ ಹಣ ದೊಡ್ಡದಲ್ಲ. ಮೊದಲು ತಗೊಂಡ್ರಿ ಗಿಫ್ಟ್ ಹೊಡೆದೋಯ್ತಲ್ಲ ಅಂತಾನೆ ಮನಸ್ಸಿಗೆ ತುಂಬ ನೋವಾಗ್ತಿರೋದು. ಇಬ್ರಿಗೂ ಈಗ ಸಮಾಧಾನ ಆಯ್ತಲ್ಲ, ಹೊರಡಿ ಇಲ್ಲಿಂದ. ಇನ್ನು ನಿಮ್ಮ ಮುಖನೇ ನೋಡಬಾರ್ದು ಅನ್ಕೊಳ್ತೀನಿ. ಬಾ ಕಣ್ಣ. ರಾಜು, ಬಿಡಪ್ಪ, ಕೋಪ ಮಾಡ್ಕೋಬೇಡ. ಸರಿ ಮಾವ. ಮಾವ, ನೀವು ಮಾತ್ರ ಬಂದ? ರಾಜು. ಅಮ್ಮ, ಹೇ ಮಂಜು, ನೀನ್ ಯಾವಾಗ ಬಂದೆ? ಇವಾಗಷ್ಟೇ ಬಂದೆ ಅತ್ತೆ. ಅಣ್ಣ, ಹೇಗಿದ್ದೀರಾ? ಹಾ ಇದ್ದೀನಮ್ಮ. ಎಲ್ಲ ತಗೊಂಡಾಯ್ತಾ? ಹಾ ಹೌದಣ್ಣ, ಇನ್ ಬಿಲ್ ಮಾಡಿ ಹೋಗೋಕಷ್ಟೇ ಬಾಕಿ ಇರೋದು. ಸರಿನಮ್ಮ. ಮಂಜು, ನೀನು ಇನ್ನು ತಗೊಳ್ಬೇಕಷ್ಟೇನಾ ಇಲ್ಲ ತಗೊಂಡಾಯ್ತಾ? ಇಲ್ಲ ಅತ್ತೆ, ಇವಾಗ ಬಂದದಷ್ಟೆಲ್ಲ ಇನ್ನು ತಗೊಳ್ಬೇಕಷ್ಟೇ. ಸರಿಮ್ಮ, ಹಾಗಿದ್ರೆ ರಾಜು ಬಾರೋ, ನಾವು ಹೊರಡೋಣ. ಇದೇನದು? ಏನೋ ಗಿಫ್ಟ್ ಥರ ಇದೆ. ಬ್ರೇಕ್ ಆಗಿದೆ ಅದು ಅಲ್ಲದೆ. ಅಮ್ಮ, ಅದು ಗಿಫ್ಟ್ ನನ್ನ ಕೈಯಿಂದನೇ ಕೆಳಗೆ ಬಿದ್ದು ಹೊಡೆದೋಯ್ತು. ಪ್ರೀತಿಗಾಗಿ ತಗೊಂಡಿದ್ಯಾ? ಹಾ ಹೌದಮ್ಮ. ಸರಿ ರಾಜು, ಹಾಗಿದ್ರೆ ನೀನು ಹೋಗಿ ಬೇರೆ ಗಿಫ್ಟ್ ನೋಡ್ತೀರೋ, ನಾನು ಹೋಗಿ ಬಿಲ್ ಮಾಡ್ತೀನಿ. ಹಾ ಓಕೆ. ಅಣ್ಣ, ನಾವು ಹಾಗಿದ್ರೆ ಹೊರಡ್ತೀವಿ. ಹಾ ಸರಿನಮ್ಮ. ಮಂಜು, ನಿಂಗೇನಾದರೂ ಬೇಕಿತ್ತಾ ಹೇಳು, ನಾನು ಅತ್ತೆ ತೆಗೆದು ಕೊಡ್ತೀನಿ. ಇಲ್ಲ ಇಲ್ಲ, ಬೇಡ ಅತ್ತೆ. ಸರಿಮ್ಮ, ಹಾಗಿದ್ರೆ ನಾನು ಇನ್ನು ಹೊರಡ್ತೀನಿ. ರಾಜು, ಬೇಗ ಬಾರು. ರಾಜು ಮಾವ, ಫಸ್ಟ್ ತಗೊಂಡಿದ್ದು ಹೊಡೆದೋಯ್ತಲ್ಲ ಅಂತ ಕಷ್ಟಪಡಬೇಡಿ. ಇದಕ್ಕಿಂತ ನಿಮಗೆ ಬೆಸ್ಟ್ ಆಗಿ ಸಿಗ್ತದೆ, ನೋಡ್ತೀರಿ. ಸರಿ ಮಂಜು. ಸರಿ ಮಾವ, ನಾನಿನ್ನು ಬರ್ತೀನಿ. ರಾಜು, ಆದ್ರೂ ನಿನ್ನ ಕೋಪ ಜಾಸ್ತಿ ಬರ್ತಿದೆ. ಇಷ್ಟು ಕೋಪ ಬೇಡ ಕಣೋ. ಅವ ಬರ್ತೀವಿ ರಾಜು ಮಾವ. ನಾನು ಸ್ವಲ್ಪ ಕೋಪ ಜಾಸ್ತಿನೇ ಮಾಡ್ತೆ ಅನ್ಸುತ್ತೆ. ಇನ್ನು ಗಿಫ್ಟ್ ತಗೊಳ್ಳಿಕ್ಕಂತೂ ಮನಸ್ಸಿಲ್ಲ. ಇನ್ನೊಂದು ದಿವಸ ನೋಡಿ ಗಿಫ್ಟ್ ತಗೊಳ್ಳೋಣ. ಹಾಯ್ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ನಿಮ್ದೇನೇ ಅಭಿಪ್ರಾಯ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸ್ಬೇಡಿ. ಬಾಯ್.